ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡ್ರೈ ಫ್ರೂಟ್ಸ್ ಎಲ್ಲ ನೈಟೇ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಸ್ಮೂತಿ ಮಾಡ್ಕೊಂಡು ಕುಡಿಯೋದು. ಸ್ಮೂತಿಯಿಂದನೇ ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಬಾಳೆಹಣ್ಣು, ಹಾಲು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ಮೂತಿ ಮಾಡ್ಕೊಂಡು ಕುಡಿಯೋದು. ನೆಕ್ಸ್ಟು ಟಿಫನ್ಗೆ ಬೀಟ್ರೂಟ್ ಪಲ್ಯ ಮತ್ತು ದೋಸೆ ಮಾಡಿದ್ದೆ. ಸೊ ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಇನ್ನೇನು ಬೀಟ್ರೂಟ್ ಪಲ್ಯ ಎಲ್ಲ ಫುಲ್ ರೆಡಿಯಾಗಿದೆ, ಬೆಂದಿದೆ. ಏನು ನೋಡ್ತಾ ಇರ್ಬೋದು. ಬೀಟ್ರೂಟ್ ಪಲ್ಯ ಜೊತೆಗೆ ದೋಸೆ ತಿಂತಾಯಿದ್ರೆ ತುಂಬ ಮಜವಾಗಿರುತ್ತೆ. ಸೊ ಅದು ಕೂಡ ಒಂದು ಕೈಂಡ್ ಆಫ್ ಟೇಸ್ಟ್ ಅಂತ ಹೇಳ್ಬೋದು. ಬರೀ ಚಪಾತಿಗೆ ಅಷ್ಟೇ ಅಲ್ಲ, ದೋಸೆಗೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ತಿಂದರೆ. ವೆಜಿಟೇಬಲ್ಸ್ ಎಲ್ಲ ಇತ್ತು, ಗೊಜ್ಜು ಮಾಡೋಷ್ಟು ಟೈಮಲ್ಲೇ ಇರಲಿಲ್ಲ. ಸೊ ಅದಕ್ಕೆ ಇದ್ದಿದ್ರೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಇದನ್ನು ಮಾಡಿಕೊಂಡೆ. ಸೊ ನೆಕ್ಸ್ಟು ಟಿ ವಿ ನೋಡ್ತಾ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ. ಆಮೇಲೆ ಮಧ್ಯಾಹ್ನ ಆದಮೇಲೆ ಪಪ್ಪಾಯ ಇತ್ತು, ಹಣ್ಣು ಕಟ್ ಮಾಡಿಕೊಂಡು ನನ್ನ ಮಗಳು ನಾನು ಎಲ್ಲರೂ ತಿಂದ್ವಿ. ಸೊ ಈವ್ನಿಂಗು ನನ್ನ ಮಗಳಿಗೆ ದೋಸೆ ಹಾಕ್ಕೊಡ್ತಾಯಿದ್ದೆ. ಸೊ ಅವಳು ದೋಸೆ ಹಾಕ್ಕೊಡು ನನ್ನ ಮಗಳಿಗೆ ದೋಸೆ ಅಂದರೆ ತುಂಬಾ ಇಷ್ಟ. ಸೊ ಈವ್ನಿಂಗಿಗೆ ಅಂತ ಕಾಫಿ ಮಾಡ್ಕೊತಾ ಇದ್ದೆ. ಸೊ ಮಳೆ ಬರ್ತಿರೋದ್ರಿಂದ ಕಾಫಿ ಕುಡಿಯೋ ಮಜಾನೇ ಬೇರೆ. ಸೊ ಇದಾಗಿತ್ತು ಇವತ್ತಿನ ಇಷ್ಟು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಬ್ಸ್ಕ್ರೈಬಿಂಗ್.